ದೇಶದ ಎಲ್ಲ ಜನರ ದಾರಿಯನ್ನು ತಪ್ಪಿಸುವ ಕಳ್ಳ, ಸ್ಕ್ಯಾಮರ್, ಗ್ಯಾಂಗ್ಸ್ಟರ್ ಅನ್ನು ಸಾಕುವ ಇಂಡಿಯನ್ ಥೀಫ್. ನಾವು ಇವತ್ತಿರೋದು ಭಾರತದಲ್ಲಿ. ಕ್ರಿಮಿನಲ್ಸ್ನ ಹೊಸ ಜಗತ್ತಿನಲ್ಲಿ ಇಂಟರ್ಪ್ರನರ್ ಮಾಡೋದು. ಈ ಶೋನ ಫಾರ್ಮೆಟ್ ಸಕ್ಕತ್ ಸಿಂಪಲ್ ಆಗಿದ್ದು, ಇಲ್ಲಿ ಬಂದು ನೀವು ನಿಮ್ಮ ಸ್ಕಿಲ್ಲನ್ನು ಹೇಳ್ತೀರಾ. ಈ ಆ್ಯಪ್ ಯೂಸ್ ಮಾಡ್ಕೊಂಡು ನಿಮ್ಮ ಗಲ್ಲಿಯ ಶ್ರೀಮಂತರ ಮಕ್ಕಳ ಲೊಕೇಶನ್ನ ಕಂಡುಹಿಡಿಬೋದು. ಮತ್ತು ಈ ಆ್ಯಪಲ್ಲಿ ಸಖತ್ತು ಟ್ರೈನ್ ಆಗಿರೋ ಕ್ರಿಮಿನಲ್ಸ್ ಇದ್ದಾರೆ ಮತ್ತು ಕಳ್ಳಿದ್ದಾರೆ. ಇದರ ವಸ್ತೇನಿದೆ, ನೀವು ಸ್ನ್ಯಾಪ್ಚಾಟು ಮಾಡುತ್ತೆ. ನಮ್ಮ ಆ್ಯಪಲ್ಲಿ ಹೋಮ್ ಡೆಲಿವರಿ ಇದೆ ಸರ್. ಅಕಸ್ಮಾತ್ ಕಂಪ್ನಿ ಒಂದರಿಗೆ ನಿಮ್ಮ ಐಡಿಯಾ ಇಷ್ಟ ಆದರೆ ಆಮೇಲೆ ನಿಮಗೆ ದುಡ್ಡು ಕೊಡ್ತಾರೆ ಮತ್ತು ನಿಮ್ಮ ಪ್ರಾಣ ತಗೊಂತಾರೆ. ನನ್ನ ಮಕ್ಕಳಿಗೆ ನೀಯತಿಲ್ಲ. ಥೂ, ಬನ್ನಿ ಮೀಟಾನ ಈ ಕಂಪ್ನಿ ಗ್ಯಾಂಗ್ ಮೆಂಬರ್ನ ನಂಬರ್ 1 ನಾಗ್ಪುರದ ನಾಗು. ಇವ್ರು ಡಿನೇಟ್ ಮಾಡಿದ್ದು ಮಕ್ಕಳು ಕಿಡ್ನಾಪ್ ಮಾಡುವ ಆರುವ ವ್ಯಾನ್. ಇದನ್ನೊಂದೇ ಇಲ್ಲ ಮೇಲಿನ ಮಹಿಮೆ. ನಂಬರ್ 2 ಕುಮಾರ್. ಹುಡುಗರಿಗೆ ಹುಡುಗಿಯಾಗಿ ಹುಡುಗಿಯರಿಗೆ ಹುಡುಗನಾಗಿ ಟ್ರ್ಯಾಕ್ ಮಾಡಿ ಕೋಟಿ ದುಡಿದಿರೋ ಕುಮಾರಿ ಆ್ಯಂಡ್ ಕುಮಾರ್. ನಂಬರ್ 3 ನ್ಯೂಟನ್. ಅದು ನ್ಯೂಟನ್ ಅಲ್ಲ, ನೂತನ್. ಇವರು ಬೆಳಗ್ಗೆ ಬೇಗನೆ ಎದ್ದು ಮನೆಗೆ ಹೋಗಿ ಹಾಲ್ ಪ್ಯಾಕೆಟ್ನ ಕದ್ದು ಅದನ್ನು ಮಾರಿ ಭಾರತದ ನಂಬರ್ 1 ಟಾಪ್ ಬಿಸ್ನೆಸ್ ಮ್ಯಾನ್ ಆಗಿದ್ದಾರೆ. ಹಾಗೂ ಕೊನೆಯ 4ನೇ ಮೆಂಬರ್ ಆದಂತಹ ಮಿಸ್ಟರ್ ಮಾಡಪ್ಪ. ಅದು ಮಾಡಪ್ಪ ಅಲ್ಲ, ಮಾದಪ್ಪ. ಪ್ಯಾರಿ ಸಮಾಜ್ ಗೈ. ಈಗ ಸ್ಟೇಜ್ ಮೇಲೆ ಬರಬೇಕು ನಮ್ಮ ಮೊದಲನೇ ಸ್ಪರ್ಧಿ. ಯೋಚನೆ ಮಾಡಿ, ಅದೊಂದು ಜಗತ್ತು, ಅದರ ಭಿಕ್ಷೆ ಬೇಡೋದು ಒಂದು ಕಲೆ ಅಲ್ಲ, ಅದೊಂದು ಸೈನ್ಸ್. ಹಂಗೆ ಕಲ್ಚರ್ ಮಾಡೋದು ಫಿಸಿಕ್ಸಾ, ಹಂಗಾರೆ ಮಾಡೋದು ಬಯಾಲಜಿ, ವಸೂಲಿ ಮಾಡೋದು ಗಣಿತನ, ಕೂಡೋದು ಕಳೆಯೋದು. ನಾನು ಇದರಿಂದ ಔಟ್, ಯಾಕಂದ್ರೆ ನಾನು ಓದಿಲ್ಲ. ಟು ಓನರ್ಸ್ ಇಂಟರ್ಪ್ರಿನರ್ ಬ್ಯಾಂಕ್ ಆದಂತಹ ಬ್ಯಾಂಕ್ ಆಫ್ ಬಿಕಾರಿ. ಅಲ್ಲ, ನಿಮಗೆ ಹೆಂಗೆ ಅನ್ಸುತ್ತೆ ಒಬ್ಬ ಬೇಕಾರಿ ಬ್ಯಾಂಕ್ ಅಕೌಂಟ್ ತೆಗಿತಾನೆ ಅಂತ? ಸರ್, ನಾವು ನಮ್ಮ ಬ್ಯಾಂಕಲ್ಲಿ ಬೇಕಾರಿಗಳಿಗೆ ಲೋನ್ ಕೊಡ್ತೀವಿ. ಲೋನ್ ಯಾಕೆ ಮೇಲೆ ಕೊಡ್ತೀರಾ? ಇಲ್ಲಿ ಕೆಲಸಕ್ಕೆ ಹೋಗೋರಿಗೆ ಲೋನ್ ಕೊಡೋದು ಯಾರು? ನಾವು ಬೆಗ್ಗರ್ಸಿಗೆ ಅವ್ರ ಭಿಕ್ಷೆ ಬೀಳೋ ರೀತಿ ಮತ್ತು ಅವ್ರ ಭಿಕ್ಷೆ ಬೀಳೋ ಜಾಗ ಹೆಂಗಿರುತ್ತೆ ಅಂತ ನೋಡ್ಬಿಟ್ಟು ನಾವು ಲೋನ್ ಕೊಡ್ತೀವಿ. ಅದೇಂಗೆ ಸಾಧ್ಯ? ಅವ್ರು ಹೆಂಗೆ ಭಿಕ್ಷೆ ಬಿಡ್ತಾರೆ ಅಂತ ನೋಡ್ಬಿಟ್ಟು ಲೋನ್ ಕೊಡೋದಾ? ಯಾವುದೋ ಒಬ್ಬ ಭಿಕ್ಷುಕ ಅವರು ಬಸ್ ಸ್ಟ್ಯಾಂಡಲ್ಲಿ ಭಿಕ್ಷೆ ಬಿಡ್ತಿರೋರಿಗೆ ವರ್ಷಕ್ಕೆ 1 ಲಕ್ಷ ಹಂಗೆ ಲೋನ್ ಕೊಡ್ತೀವಿ. ಅದೇ ಭಿಕ್ಷುಕ ರೈಲ್ವೆ ಸ್ಟೇಷನ್ ಭಿಕ್ಷೆ ಮಾಡ್ತಿದ್ರೆ 5 ಲಕ್ಷ ಲೋನ್ ಕೊಡ್ತೀವಿ. ಅದೇ ಭಿಕ್ಷುಕ ಮೆಟ್ರೋ ಸ್ಟೇಷನಲ್ಲಿ ಭಿಕ್ಷೆ ಬೇಡಿದ್ರೆ 10 ಲಕ್ಷ ತನಕ ಲೋನ್ ಕೊಡ್ತೀವಿ. ದೇವಸ್ಥಾನ ಭಿಕ್ಷೆ ಬೇಡೋರಿಗೆ ಏನಿಲ್ವಾ? ಇಲ್ಲ ಸರ್, ಎಲ್ಲ ಆಂಜನೇಯ ಪೂಜೆ ಮಾಡ್ತಾವ್ರೆ, ಅದಕ್ಕೋಸ್ಕರ ದೇವಸ್ಥಾನಕ್ಕೆ ಯಾರು ಬರ್ತಾನೆ ಇಲ್ಲ. ಅದೇ ನೀವು ನನಗೊಂದು ಬ್ಯಾಂಕ್ ಓಪನ್ ಮಾಡ್ಬೋದಲ್ಲ? ಏನಂತ ಸರ್? ಬ್ಯಾಂಕ್ ಆಫ್ ಬಾಸ್. ಓಪನ್ ಮಾಡ್ಬೋದು ಸರ್, ಅದಕ್ಕೇನಿಲ್ಲ. ಆದರೆ ನಿಮ್ಮ ಇನ್ವೆಸ್ಟ್ಮೆಂಟ್ ಸಖತ್ ಕಡಿಮೆ ಇದೆ. ಅಕಸ್ಮಾತ್ ನೀವೆಲ್ಲ ಜೈಲಿಗೆ ಹೋಗಿ ನಿಮ್ಮ ಜೈಲಿಂದ ಬಿಡಿಸ್ಕೊಬರಕ್ಕೆ ಸಪ್ರೇಟ್ ದುಡ್ಡು ಕೊಡಬೇಕಾಗುತ್ತೆ. ಓಕೆ, ಆದರೆ ಭಿಕ್ಷಕ ಹೆಂಗೆ ಲೋನ್ ತೀರಿಸ್ತಾನೆ? ಅಕಸ್ಮಾತ್ ಲೋನ್ ತೀರಿಸ್ತವ್ರು ಏನು ಮಾಡ್ತೀರಾ? ಸಿಂಪಲ್ ಸರ್, ನೀವು ಹೋಗಿ ಒಂದು ಜಾಗದಾಗ ಕೂತ್ಕೋಬೇಕಷ್ಟೇ. ಅಯ್ಯ ನೀನಳೆ. ಆದರೆ ನೀವು ಈ ಶೇರ್ ತಗೋಬೇಕು ಅಂದರೆ 1 ಕೋಟಿ 1% ಇಂಟ್ರೆಸ್ಟ್. 1 ಕೋಟಿನಾ? 1 ಕೋಟಿ ದುಡ್ಡು ತಾನೇ ಏನು ಮಾಡ್ತೀಯಾ? ಭಿಕಾರಿಗಳಿಗೆ ಲೋನ್ ಕೊಡ್ತೀನಿ ಸರ್. ಅಕಸ್ಮಾತ್ ನನ್ನ ದುಡ್ಡು ನಿಮ್ಗೆ ಕೊಡ್ದೆ ಬರೇ? ನಾನು ಆಗಲೇ ಹೇಳೋಣ ಸರ್, ನೀವು ಬಂದು ಭಿಕ್ಷೆ ಬಿಡೋಕ್ಕಾಗತ್ತೆ ಅಷ್ಟೇ. ಏನು ಗುರು ನೀನು ನಮ್ಮ ಭಿಕ್ಷೆ ಬಿಡಕ್ಕೆ ಹೇಳ್ತಿದ್ಯಲ್ಲ? ಸರ್, ಯು ಆರ್ ಮೈ ಇನ್ಸ್ಪಿರೇಷನ್. ನಿಮ್ಮಿಂದಲೇ ನಾನು ಇದನ್ನು ಕಲ್ತಿರೋದು. ಅರೆ ನಾನು ಈ ಮಾಟಕ್ಕಿಲ್ಲ. ಸಾರಿ ಬ್ರೋ, 1 ಕೋಟಿ ಜಾಸ್ತಿ ಆಯಿತು. 1 ಕೋಟಿ ಆಗಲ್ಲ, 50 ಲಕ್ಷ ಬರ್ತೀಯಾ? ಇಲ್ಲ ಸರ್, 50 ಲಕ್ಷಕ್ಕಾಗಲ್ಲ. ಅಲ್ಲಿ 25 ಲಕ್ಷ? ಸರ್ ಏನಿದು? 25 ಲಕ್ಷ ಮತ್ತೆ 1% ಇಂಟ್ರೆಸ್ಟ್. ಸರ್, ಇನ್ನು ಬ್ಯಾಂಕ್ ಕಟ್ಟಬೇಕು. 20 ಲಕ್ಷ ಬ್ಯಾಂಕ್ ಕಟ್ಬೋದಾ? ಬ್ಯಾಂಕ್ ಏನು ಕಟ್ಟೋದು ಬೇಡ, ಅದರ ಮನೆ ರೆಂಟಿ ತಗೊಂಡು ವರ್ಷಕ್ಕೆ ತಗೊಂಡು ಈ ಮ್ಯಾನೇಜರು ನನ್ನ ಬಾಸು. ಸರ್, ಇದೆಲ್ಲ ಸರಿ ಇಲ್ಲ, ನನ್ನ ಕೈ ಇದೆಲ್ಲ ಆಗಲ್ಲ. ಆಗಲ್ಲ ಸಾಯ್ತೀಯ ಮಗನೇ, ಮುಚ್ಕೊಂಡು ಒಪ್ಕೋಕೆ ಅಷ್ಟೇ, ಜಾಸ್ತಿ ಮಾತಾಡಂಗಿಲ್ಲ. ತಗ ಚೆಕ್ ಹುಡ್ಗೋಗು ಮನೇನ. ಓಕೆ, ಮೊನ್ನೆ ಸ್ಪರ್ಧೆ ಬರಬೇಕು. ಹಾಯ್ ಸರ್, ನಮಸ್ತೆ. ನೀವು ಒಂದು ಮನೆಗೆ ಕಳ್ತನ ಮಾಡೋಣ ಅಂತ ಹೋಗಿರ್ತೀರಾ, ಅದು ಆ ಮನೆಗೆ ಪೊಲೀಸ್ ಬಂದು ಏನು ಮಾಡ್ತೀರಾ ಸರ್? ಏನು ಮಾಡೋದು? ಆಗ ತಪ್ಪಿಸ್ಕೊಳ್ಳೋದು ಇಲ್ಲ ಸಿಹಿ ಕಳೋದು. ನೆನ್ನೆ ಒಂದು ಮನೆ ಕಳ್ತನ ಮಾಡೋಣ ಅಂತ ಹೋಗಿದ್ದೆ, ಅದೇ ನನ್ನ ಕರ್ಮಕ್ಕೆ ಆ ಮನೆ ಪೊಲೀಸ್ ಆಗಿರ್ಬೇಕಾ? ಇನ್ನೇನು ಜನ ರುಬ್ಬಿಡ್ತಾರೆ. ಇಲ್ಲಪ್ಪ, ನೋಡಿದ ತಕ್ಷಣ ವಾಪಸ್ ಬಂದ್ಬಿಟ್ಟೆ ಪೊಲೀಸ್ ವ್ಯಾನ. ವೆರಿ ಚಲಾಕ್ ಬ್ರೋ, ಚಲಾಕ್. ಧೈರ್ಯ ಅನ್ನೋದು ಬಹಳಷ್ಟು ಜನ ಡಿಕ್ಷನರಿಯಲ್ಲಿ ನೋಡಿದ್ರೆ ನನಗೆ ಅದು ಜೀನ್ಸಲ್ಲೇ ಬಂದಿದೆ ಸರ್. ನೋಡಿ, ಪೊಲೀಸ್ನ ಬಚಾವೋದು ಯಾರಿಗೂ ಇಷ್ಟ ಇಲ್ಲ, ಅದಕ್ಕೆ ನಾನು ಇದ್ಕೊಂಡಿದ್ದೀನಿ ಒಂದು ಬಾಡಿ ಸ್ಪ್ರೇ. ಅದೇನು ಯೂಸ್ ಆಗುತ್ತೆ? ಅದೇನಿಲ್ಲ ಸರ್, ಸಿಂಪಲ್. ಅದು ನೀನು ಬಾಡಿ ಸ್ಪ್ರೇ ಮಾಡಿಟ್ರೆ ಮುಗ್ದೋಯ್ತು. ಏನು ಬಾಡಿ ಕತೆ ಮುಗ್ದೋಯ್ತಾ? ಇಲ್ಲ ಸರ್, ಹಂಗೇನಿಲ್ಲ. ಮತ್ತೆ ಯಾವುದೋ ಸ್ಪ್ರೇ? ತುಳಸಿ ಸೊಪ್ಪು ಮಾಡಿರೋ ಸ್ಪ್ರೇ ಸರ್. ಆ ಸ್ಪ್ರೇ ಹೊಡ್ಕೊಂಡು ನಮ್ಮ ಕಡಿತ ತಾನೆ? ಅದಕ್ಕೆ ಅಂತ ನಾವು ನಮ್ಮ ಕಂಪ್ನಿಯಿಂದನೇ ಒಂದು ಸೂಟ್ ಮಾಡಿದ್ದೀವಿ. ಆ ಸೂಟ್ ಹಾಕೊಂಡು ನೀವು ನಿಮಗೂ ಸ್ಪ್ರೇ ಮಾಡ್ಬೋದು, ಪೊಲೀಸ್ಗೂ ಸ್ಪ್ರೇ ಮಾಡ್ಬೋದು, ನಿಮಗೇನೂ ಆಗಲ್ಲ. ಓಕೆ, ಎಷ್ಟು ಲಕ್ಷ ಆಗುತ್ತೆ ಸರ್? 50 ಲಕ್ಷ ಸರ್. ಯಾಕೆ 50 ಲಕ್ಷ ಸರ್? ನಮ್ಮ ಭಾರತದಲ್ಲಿ ಬೇರೆ ಸೊಪ್ಪೆ ಸಿಗುತ್ತಾರೆ, ತುಳಸಿ ಸೊಪ್ಪು ಸಿಗಲ್ಲ ಸರ್. तू समझा? हाँ नहीं, तू समझा नहीं. 50 ಲಕ್ಷ ಆಗಲ್ಲ, 10 ಲಕ್ಷ ಓಕೆನಾ? ಇಲ್ಲ ಸರ್, 10 ಲಕ್ಷ ಕಡಿಮೆ ಆಯಿತು. ಯಾರು ಬೇರೆ ನೋಡ್ತೀರಾ? ಇಲ್ಲ, ನಾನು ಇದರಿಂದ ಔಟ್.
ಇಲ್ಲ ಇಲ್ಲ, ನಾನು ಇದರಿಂದ ಔಟ್. ಸರ್ 7 ಲಕ್ಷ ಕೊಡ್ತೀನಿ ಸರ್. ಇಲ್ಲ 5 ಲಕ್ಷ. ಸರ್ ನಮಗೂ ಬೇಡ ನಿಮಗೂ ಬೇಡ, 6 ಲಕ್ಷ ಕೊಡಿ ಸರ್. ಇಲ್ಲ ನಾವು ಮದ್ದು ಹಿಡಿಯೋಣ. 6 ಲಕ್ಷ ಚೆಕ್ ಬೇಕಾ ಬೇಡ? ಸರ್ ಪ್ಲೀಸ್ 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 ಸರ್. ತಗ ಚೆಕ್ಕು, ನಾಳೆಯಿಂದ ನಿನ್ನ ಕಂಪ್ನಿ ನಂದು. ಓಕೆ, ಮುಂದಿನ ಸ್ಪರ್ಧೆ ಬರಬೇಕು. ಹಲೋ ಸರ್, ನಿಮ್ಗೆ ICC ವರ್ಲ್ಡ್ ಕಪ್ ಅಂದರೆ ಗೊತ್ತಿರುತ್ತೆ? ಇಲ್ಲ ಹಂಗನ್ನೇನು? ಸರ್ ಜೋಕ್ ಮಾಡಬೇಡಿ, ನಿಮಗೆ ಗೊತ್ತಿರುತ್ತೆ. ಇಲ್ಲ ಇದು ಬ್ಯಾಂಕ್ ವರ್ಲ್ಡ್ ಕಪ್ಪ. ಅವ್ನು ಕ್ರಿಕೆಟ್ ಬಗ್ಗೆ ಮಾತಾಡ್ತೀನಿ, ಅದಕ್ಕೇನು? ನಾವು ಅದಕ್ಕೆ ಡಿಫ್ರೆಂಟಾಗಿ ಮಾಡಬೇಕು ಅಂತಿದ್ದೀವಿ. ನಾವು ಅದಕ್ಕೆ ಚೇಂಜ್ ಮಾಡಬೇಕು ಅಂತಿದ್ದೀವಿ. ಏನು ಚೇಂಜ್ ಮಾಡಬೇಕು ಅಂತಿದ್ದೀರಾ? ನಾವು ವರ್ಲ್ಡ್ ಚೇಂಜ್ ಮಾಡಬೇಕು ಅಂತಿದ್ದೀವಿ ಸರ್. ಯಾಕೆ ನಿಮ್ಮ ಮನೆ ಮುಂದೆ ಇರೋ ಮರ ಉಲ್ಟಾ ನಿಂತಿದ್ಯಾ? ಇಲ್ಲ ನೀನು ಸುಸು ಮಾಡೋರು ನೀ ಮೇಲೆ ಹೋಗ್ತಾ ಕೆಳಗಡೆ ಹೋಗ್ತಾ? ಇಲ್ಲ, ಕೆಳಗಡೆ ಹೋಗುತ್ತೆ. ಇಲ್ಲ ನಿಮ್ಮ ಮದುವೆದಾರು ವರದಕ್ಷಿಣೆ ಕೊಟ್ಟಿಲ್ಲ? ಇಲ್ಲ. ಏನಕ್ಕೆ ಬಂದು ಅದು ಮಾತ್ರ ಮಾಡು, ಅದನ್ನು ಚೇಂಜ್ ಮಾಡ್ತೀನಿ ಚೇಂಜ್ ಮಾಡಕ್ಕೆ ಬಂದರೆ ನೀನೇ ಚೆನ್ನಾಗಿ ಹೋಗ್ತೀಯಾ? ಹಾಂ ಸರಿ ಸರ್. ಈಗಿನ ಕಾಲದ ಮಕ್ಕಳಿಗೆ ಆಟ ಆಡೋಕ್ಕೆ ಜಾಗನೇ ಇಲ್ಲ, ಅದಕ್ಕೆ ಎಲ್ಲರೂ ಗಲ್ಲಿ ಕ್ರಿಕೆಟ್ ಆಡ್ತಿದ್ದಾರೆ. ಅದಕ್ಕೆ ನಾವು ಗಲ್ಲಿ ಕ್ರಿಕೆಟ್ನ ಇಂಟರ್ನ್ಯಾಷನಲ್ ಲೆವೆಲ್ ಆಗಿ ಕನ್ವರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಅದಕ್ಕೆ ನಾವು ಸ್ಟಾರ್ಟ್ ಮಾಡಿದ್ದೀವಿ BGCI, ಫುಲ್ ಫಾರಮ್ ಬೋರ್ಡ್ ಆಫ್ ಗಲ್ಲಿ ಕ್ರಿಕೆಟ್ ಇಂಡಿಯಾ. ಏನು ವ್ಯತ್ಯಾಸ ಇದೆ ಗಲ್ಲಿ ಕ್ರಿಕೆಟ್ಗೂ ಮತ್ತು ನಾರ್ಮಲ್ ಕ್ರಿಕೆಟಿಗೂ? ನಿಮಗಂತೂ ನಾರ್ಮಲ್ ಕ್ರಿಕೆಟ್ ಬಗ್ಗೆ ಗೊತ್ತು, ಅದಕ್ಕೋಸ್ಕರ ನಾವು ಗಲ್ಲಿ ಕ್ರಿಕೆಟ್ ಬಗ್ಗೆ ಮಾತಾಡೋಣ. ನೀವು ಬೌಲಿಂಗ್ ಮಾಡ್ಬೇಕಾದ್ರೆ ಓಡ್ಬಂದು ಬೌಲಿಂಗ್ ಮಾಡೋಂಗಿಲ್ಲ. ಬಾಲ್ನ ಮೇಲಿಂದೆಲ್ಲ ಕೆಳಗಡೆಯಿಂದ ಹಾಕ್ತೀವಿ. 1 ಪಿಚ್ ಕ್ಯಾಚ್ಡರ್ ಔಟ್, ಸಿಂಗಲ್ ಪಿಚ್ ಗಾಡಿ ಬಿಟ್ಟರೆ 4, ಡೈರೆಕ್ಟ್ ಗಾಡಿ ಬಿಟ್ಟರೆ ಔಟು. ಹಂಗೆ 3 ಬೀಟು ಇರುತ್ತೆ. 3 ಬೀಟನ್ನೇ ಅರ್ಥ ಆಗಿಲ್ಲ ನನಗೆ. ನೋಡು ಕುಮಾರ್, ಕಂಟಿನ್ಯೂಸ್ ನೀನು 3 ಬಾಲ್ನ ಬಿಟ್ಟರೆ ನೀನು ಔಟ್ ಅಂತ ಅರ್ಥ. ಇದರಲ್ಲಿ ವೈಡಲ್ಲ ಲೆಕ್ಕಕ್ಕೆ ಅಲ್ಲ. ಬಾಲ್ಕನಿ ಬಿಟ್ಟರೆ 6, ಬಾಲ್ಕನಿಯಲ್ಲಿ CCTV ಕ್ಯಾಮೆರಾ ಬಿಟ್ಟು ಶೂಟ್ ಮಾಡ್ತೀವಿ. 3rd ಅಂಪೈರ್ ಆಗಿ 4ನೇ ಫೈರ್ ಅಂಕಲ್ನ ನೇಮಿಸಿರ್ತೀವಿ. ಏಕ್ದಮ್ ಬಜೆಟ್ ಫ್ರೆಂಡ್ಲಿ ಮ್ಯಾಚ್ ಆಗಿರುತ್ತೆ ನಮ್ಮದು. ಟಾಸಲ್ಲಿ ನಾವು ದುಡ್ಡು ಯೂಸ್ ಮಾಡಲ್ಲ, ಅಲ್ಲಿ ಇಲ್ಲಿ ಬಿದ್ದರೆ ಗುಡ್ಕಾ ಪ್ಯಾಕೆಟ್ ಹಾಕ್ಬಿಟ್ಟು ನಾವು ಟಾಸ್ ಹಾಕ್ತೀವಿ. ನಾವು ಇದನ್ನ ಇಂಟರ್ನ್ಯಾಷನಲ್ ಆಗಿ ಕನ್ವರ್ಟ್ ಮಾಡ್ಕೊತೀವಿ ಗುಡ್ಕಾ ಪ್ಯಾಕೆಟ್ನ. ಯಾಕಂದರೆ ಟಾಸಲ್ಲಿ ಮೋಸ ಆಗೋದು, ಗುಡ್ಕಾ ಪ್ಯಾಕೆಟಲ್ಲಿ ಮೋಸ ಆಗಲ್ಲ. ನಾವು ಇದನ್ನ ಇನ್ನೂ ನೆಕ್ಸ್ಟ್ ಲೆವೆಲ್ ತಗೊಂಡೋಗ್ಬೇಕು ಅಂತ IPL ಸ್ಟಾರ್ಟ್ ಮಾಡ್ತಿದ್ದೀವಿ. ನಾವು ಅದಕ್ಕೆ 100 ಕೋಟಿ ಇನ್ವೆಸ್ಟ್ಮೆಂಟ್ ಕೇಳ್ತಿದ್ದೀವಿ. 100 ಕೋಟಿ ನೀವು ಅಪ್ಪ ಕೊಡ್ತಾನ? ನಾವು ಅಪ್ಪ ಕೊಟ್ಟು ಇಲ್ಲಿ ಅಕ್ಷರ ಬರ್ತಿದೆ. ಏನು ಮಾಡ್ತೀವಿ ಅಷ್ಟೊಂದು ತಗೊಂಡು? ನಾವು ಗಲ್ಲಿ ಕ್ರಿಕೆಟ್ನಲ್ಲಿ ವಿರಾಟ್ ಕೊಹ್ಲಿ, MS ಧೋನಿ ಮತ್ತು KR ರಾಹುಲ್ನ ತಗೋಬೇಕು ಅಂತಿದ್ದೀವಿ. ಗುರು ಏನು ಮಾಡಬೇಕು ಅಂತೀರಿಯಾ? ನೀನು ನೋಡಿ ಬಾಲ್ಕನಿಯಲ್ಲಿ CCTV ಹಾಕ್ಬಿಟ್ಟು ಶೂಟ್ ಮಾಡೋಣ ಅಂತ ಹೇಳ್ತಿದ್ದೆ. ಅಕಸ್ಮಾತ್ ಯಾರು ಮೇಲ್ಗಡೆಯಿಂದ ಸಣ್ಣ ಸುಸು ಮಾಡಿದ್ರೆ ಟಿವಿಲಿ ನೋಡೋರು ಏನು ಅನ್ಕೋಬೇಕು? ಮಳೆ ಬರ್ತೈತೆ ಅನ್ಕೋಬೇಕಾ? ಹಿಂಗೆ ಅವ್ರು ಅದೇ ಗ್ಯಾಪಲ್ಲಿ TV ಚಾನಲ್ ಚೇಂಜ್ ಮಾಡ್ತಾರೆ. ಆಡಕ್ಕೆ ಪ್ಲೇಯರ್ಸ್ ಬ್ಯಾಟ್ ಮನೆ ತರಬೇಕಾ? ಸರಿ ಓಕೆ, ಒಪ್ಕೊಂಡೆ ಅಂತ ಇಟ್ಕೊಳ್ಳೋಣ. ನೀವು ಅವರಿಗಂತೂ ಬ್ಯಾಟ್ ಕೊಡಲ್ಲ, ನೀವೇ ಟ್ರಯಲ್ ಅಂತ ನೀವೇ ಒಂದು 20-20 ಮ್ಯಾಚ್ ಕೈ ಬಿಡ್ತೀರಾ. ಮತ್ತು ನೀವೇ ಟ್ರಯಲ್ ಬಾಲು ಅಂತ ನೀವೇ ಆಟ ಆಡ್ತೀರಾ. IPL ಗೆದ್ರೆ ಗಿಫ್ಟ್ ಎಲ್ಲ ಕೊಡ್ತಾರೆ. ನೀವು ಇಲ್ಲಿ ಗೆದ್ರೆ ಟಿವಿಗೆ ಪಾಲೇಜಿ ಬಿಸ್ಕೆಟ್ ಕೊಡ್ತೀರಾ? ಸರ್ 100 ಕೋಟಿ ಯಾರು ಕೊಡ್ತೀರಾ ಸರ್? 100 ಕೋಟಿ ಇಲ್ಲ, 4 ಕೋಟಿ ಇದೆ, ಬೇಕಾ? ಅರ್ಥ ಆಯ್ತು ಅನ್ಸ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಬೇಡ ಬಿಡಿ, ನಮ್ಮ ಜನಕ್ಕೆ ಬುದ್ಧಿನೇ ಇಲ್ಲ. ಒಳ್ಳೆ ಐಡಿಯಾ ಕೊಟ್ಟಿಂಗಂತ. ಓಕೆ, ಮುಂದಿನ ಸ್ಪರ್ಧೆ ಬರಬೇಕು. ಇಲ್ಲಿ ಇಂಡಿಯನ್ ಟೀಮ್ ಶೋ ಇದೆ ತಾನೆ, ಇನ್ನೇ ಕಣ್ಕೊಳ್ಳಲ್ಲ. ಮುಂದೆ ಎಷ್ಟು ಜನ ಬರ್ದಿದ್ದಾರೆ? ಅಯ್ಯೋ ಪೊಲೀಸ್ ಬಂದ್ರು, ಓಡಿ. ಏನು ಗುರು, ಯಾರು ಇಲ್ಲ, ಈ ರೇಂಜಿಗೆ ಓಡ್ತಾರ? ಪೊಲೀಸ್ ಏನು ಬಂದಿಲ್ಲ, ಸುಮ್ಮನೆ ಸುಳ್ಳು ಹೇಳಿದ್ದು ಬನ್ನಿ. ಏನು ಬಾಯಿ ಬಣಕ ಬೀಜ ಬಾಯಿ ಬಂದಿರಲ್ಲ. ಅಯ್ಯೋ ಸಮಾಧಾನ, ಇದು ಪ್ರ್ಯಾಂಕ್ ಮಾಡಿದ್ದು ಜಿ. ಏನು ಆಗೋ ಬಾಯಿ, ನಿಮ್ಮ ಬ್ಯಾಕಿಂಗ್ ಸ್ವಲ್ಪ ಪಟಾಕಿ ಕಚ್ಚಿ ದಮ್ಮನಿಸಿ. ಅಯ್ಯೋ 1 ನಿಮಿಷ ನಾನು ಮಾತು ಕೇಳಿ ಜಿ. ನಿಜವಾಗ್ಲೂ ಪೊಲೀಸ್ ಬಂದು ನೀವೇನು ಮಾಡ್ತೀರಿ ಜಿ? ನೀವೇನು ಮಾಡ್ತೀರಿ ನಾಗು ಜಿ? ನಾನು ಅದರ ವಯಸ್ಸಾದರೆ ಗನ್ ಪಾಯಿಂಟ್ ಇಟ್ಟು ಹೋಗ್ತಿದ್ದೆ. ನಾವೆಲ್ಲರೂ ಮಾಡೋ ಥರ ಓಡೋಗ್ತಿದ್ದೆ. ಅಕಸ್ಮಾತ್ ಏನು ಮಾಡೋಕ್ಕಾಗ್ತಿರಲಿಲ್ಲ, ಪೊಲೀಸ್ ಒಳಗೆ ಒಳ್ಳೆ ನಿಂತು ಬರೋವಷ್ಟೇ. ನೀವು ಇಷ್ಟನ್ನು ತಲೆ ಕೆಡಿಸೋ ಅವಶ್ಯಕತೆನೇ ಇಲ್ಲ. ಯಾಕೋ ಅಂತಲೇ ನಿಮ್ಮ ಪ್ಲಾನು. ನೀವು ಎಲ್ಲೆಲ್ಲಿ ಓಡೋವಂಥ ಅವಶ್ಯಕತೆನೇ ಬರಲ್ಲ, ನಾವು ಆ್ಯಪ್ ಯೂಸ್ ಮಾಡೋದಿಲ್ಲ ಅಂತ. ಯಾವ ಆ್ಯಪ್ ನಿಮ್ಮದು? 420 ಕ್ಯಾಬ್. ನಿಮ್ಮ ಆ್ಯಪಿಂದ ಮಕ್ಕಳು ಕಿಡ್ನಾಪ್ ಮಾಡ್ಬೋದಾ? ಹಂಗೆ ಇಲ್ಲ ಜಿ, ಏನಿಲ್ಲ, ನೀನು ಆ್ಯಪಲ್ಲಿ ಜಸ್ಟ್ ಕ್ಯಾಬ್ ಬುಕ್ ಮಾಡಿ ಸಾಕು. ಈ ಕ್ಯಾಬ್ ಸಖತ್ ಫೀಚರ್ಸ್ ಎಲ್ಲ ಇದೆ. ಹೆಂಗಂದರೆ ಅದು ಬುಲೆಟ್ ಪ್ರೂಫ್ ಕ್ಯಾಬ್ ಆಗಿರುತ್ತೆ. ಕ್ಯಾಬ್ ಡ್ರೈವರಿಗೆ ರೋಡಲ್ಲೆಲ್ಲ ಗಲ್ಲಿಗಳು ಏನು ಗೊತ್ತಿರುತ್ತೆ, ಹಾಗೆ ಕ್ಯಾಬ್ ಡ್ರೈವರಿಗೆಲ್ಲ ಎಸ್ಕೇಪ್ ರೂಟ್ ಗೊತ್ತಿರುತ್ತೆ. ಅಕಸ್ಮಾತ್ ಅವಶ್ಯಕತೆ ಬಿದ್ದರೆ ನಮ್ಮ ಸೀಟ್ ಕೆಳಗಡೆ ಬಂದೂಕು ಸಿಗುತ್ತೆ. ಮತ್ತೆ ಗನ್ ಪಾಯಿಂಟ್ ಮಾಡೋಕ್ಕೆ ಕ್ಯಾಬ್ ಡ್ರೈವರ್ ಸಿಗ್ತಾನೆ. ಓಕೆ, ಕ್ಯಾಬ್ ಯಾರು ಓಡಿಸ್ತಾರೆ? ಈ ಕಡೆಗೆ ಟ್ರಕ್ ಡ್ರೈವರ್ಸ್, ಆಂಬುಲೆನ್ಸ್ ಡ್ರೈವರ್ಸ್, ಸ್ಕೂಲ್ ಬಸ್ ಡ್ರೈವರ್ಸ್. ನಮ್ಮ ಸರ್ಕಾರಿ ಕ್ಯಾಬ್ಸ್ ಎಲ್ಲ ಇದಾವೆ, ಅದನ್ನು ಮಾಡಿಫೈ ಮಾಡಬೇಕಷ್ಟೇ. ಮಾಡಿಫೈ ಅಂತ ನಾವು ಮಾಡ್ಕೊತೀವಿ, ಆದರೆ ಏನಾದ ಸರ್ ಮುಂದೆ ಕೇಳಿ. ಅದು ನೀವು ಸೈಡಿಗೆ ಬನ್ನಿ, ಆಮೇಲೆ ಮಾತಾಡೋಣ. ಈ ವಿಡಿಯೋದಲ್ಲಿ ಬಂದಿರೋ ಕ್ಯಾರೆಕ್ಟರ್ಸ್ ಎಲ್ಲ ಕಾಲ್ಪನಿಕವಾಗಿದ್ದು, ಈ ವಿಡಿಯೋ ಜಸ್ಟ್ ಎಂಟರ್ಟೈನ್ಮೆಂಟ್ ಪರ್ಪಸ್ ಆಗಿ ಮಾಡಿದೆ.